ಒಂದು ಮೂವಿಗೆ ಫಸ್ಟ್ ಇಂಪ್ರೆಸ್ ಅಂದ್ರೆ ಆ ಮೂವಿದ ಒಂದು ಟೀಸರ. ಈಗ ನಾನು ರೀಸೆಂಟಾಗಿ ಒಂದು ಟೀಸರನ್ನು ನೋಡ್ಕೊಂಬನ್ನಿ. ಆ ಟೀಸರ್ ಯಾವುದಪ್ಪ ಅಂದ್ರೆ ಒಂದು ಚಂಕೋಲ್ ಅನ್ನೋ ಒಂದು ಕನ್ನಡ ಮೂವಿದ ಟೀಸರನ್ನು ರಿಲೀಸ್ ಮಾಡಿದರು. ಡೆಫಿನೆಟಾಗಿ ಇದ್ರ ಬಗ್ಗೆ ಮಾತಾಡಬೇಕು. ಯಾವ ಕಾರಣಕ್ಕಂದ್ರೆ ಈ ಒಂದು ಟೀಸರ್ ಹೋಗಿ ನಾವು ಒಂದು ದೈವಶಕ್ತಿ, ಆನಂತರ ಒಂದು ದುಷ್ಟಶಕ್ತಿ, ಆನಂತರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ನೋಡ್ತೇವೆ. ಈ ರೀತಿಯಾದ ಕಾನ್ಸೆಪ್ಟ್ ಮ್ಯಾಗ ಈಗ ಯಾವ ರೀಸೆಂಟಾಗಿ ಬಂದಿರೋಕ್ಕಿಲ್ಲ ಮೂವಿಗಳ ಆಲ್ಮೋಸ್ಟ್ ಆಲ್ ಅವ್ನು ನೋಡಿದ್ರೆ ಎಲ್ಲ ಫೈಟಿಂಗ ಇದ್ರ ಹೋಗೋ ಬರತ್ತವು. ಬಟ್ ಈ ರೀತಿಯಾದ ಕಾನ್ಸೆಪ್ಟನ್ನು ಇಟ್ಕೊಂಡು ಫಸ್ಟ್ ಟೈಮ್ ಈಗ ರೀಸೆಂಟಾಗಿ ನಾ 2 ತಿಂಗಳು ನೋಡೋದಾದ್ರೆ ಇದೊಂದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ಈ ಥರ ಒಂದು ಟೀಸರ್ ಬಂದಿದ್ದ. ಈ ಒಂದು ಡೆಫಿನೆಟಾಗಿ ಭಾಳಷ್ಟು ಹೈಪ್ ಕ್ರಿಯೇಟ್ ಮಾಡೈತಿ. ಏನಿರ್ತೈತಪ್ಪ ಸ್ಟೋರಿ ಅಂದ್ರೆ ಒಂದು ಕತ್ತಿ ವರ್ಷ ಕೂಡ ಆಡತಾನು ನಮ್ಮ ಹೀರೋ. ನೋಡೋಣ ಅದ ಸ್ಟೋರಿ ಹೆಂಗೆ ಇರ್ತೈತೆ ಅಂತೇಳಿ. ಬಟ್ ನನ್ನ ಗೆಸ್ ಪ್ರಕಾರ ಹೆಂಗೆ ಇರ್ತೈತೆ ಅಂದ್ರೆ ಒಂದು ಏನೋ ಪೌರ್ಣಮಿಯ ಒಂದು ರಾತ್ರಿ ಒಳಗೆ ಒಂದು ದೇವತೆಯನ್ನು ಆವಾಹನೆ ಮಾಡ್ಕೊಂಡು ಆಕೆಗೆ ಏನರ ಬಲಿ ಕೊಡೋದು, ಅಥವಾ ಪೌರ್ಣಮಿ ಆ ದಿನ ಅವತ್ತು ಏನೋ ಒಂದು ಭಾಳಷ್ಟು ಕ್ರಿಟಿಕಲ್ ಇರುವಂಥ ಸಿಚುವೇಶನ್ ನಡೆದೈತಿ. ಈ ರೀತಿಯಾದ ಕಾನ್ಸೆಪ್ಟನ್ನು ಇಟ್ಕೊಂಡು ಮೂವಿ ತೆಗಿಯಾಕತ್ತಾರ. ಅಂದ್ರೆ ಒಬ್ಬ ಕ್ಷತ್ರಿಯನ ಈ ಕೆಲಸ ಮಾಡ್ಬೇಕಂತ. ಆ ಕೆಲಸ ಏನಂದ್ರೆ ಆ ಪೌರ್ಣಮಿಯ ರಾತ್ರಿ ದೇವರ ಮುಂದೆ ಒಂದು ಏನೋ ದೀಪ ಹಚ್ಚೋದು, ಆನಂತರ ಒಂದು ದೇವರನ್ನು ಆವಾಹನೆ ಮಾಡ್ಕೋದು, ಆನಂತರ ಒಂದು ಕಾಡೊಳಗೆ ಆ ದೇವಿ ಗುಡಿ ಐತಿ, ಅಲ್ಲಿ ಹೋಗಿ ಏನಾರ ಒಂದು ಮಿಸ್ಟೀರಿಯಸ್ ಥರ ಘಟನೆಯನ್ನು ನೋಡೋದು. ಈ ರೀತಿಯಾದ ಕಾನ್ಸೆಪ್ಟನ್ನು ಒಳಗೊಂಡಿರುವಂಥ ಚಂಕೋಲ್ ಮೂವಿದ ಒಂದು ಅಫಿಷಿಯಲ್ ಟೀಸರ ಬಂದೈತಿ. ಡೆಫಿನೆಟಾಗಿ ಭಾಳಷ್ಟು ಅಂದ್ರೆ ಭಾಳಷ್ಟು ಚಲೋ ಇತ್ತು. ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮ್ಯಾಗ ಕೂಡ ಭಾಳಷ್ಟು ಫೋಕಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಒಂದು ಏನರ ಒಂದು ಸೀನ್ ಓಡಾಕತ್ರ ಅದಕ್ಕೆ ಜೀವ ತುಂಬುವಂಥ ಕೆಲಸವನ್ನು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಮಾಡ್ತಾವೆ. ಡೆಫಿನೆಟಾಗಿ ಅದು ಕೂಡ ಈ ಒಂದು ಮೂವಿಗೆ ಸೂಟೇಬಲ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಿದರು. ದೆನ್ 1 ನಿಮಿಷ 30 ಸೆಕೆಂಡ್ ಇರುವಂಥ ಈ ಒಂದು ಟೀಸರ ಎಲ್ಲೂ ಕೂಡ ಬೋರ್ ಅನ್ನಿಸ್ಲಿಲ್ಲ. ಕಂಪ್ಲೀಟಾಗಿ ಒಂದು ಚಲೋ ತಮಗೇನೆ ಇತ್ತು. ಆನಂತರ ನಮ್ಮ ಕನ್ನಡ ಆ್ಯಕ್ಟರ್ಗಳನ್ನು ನೋಡ್ತೇವೆ. ಆನಂತರ ಬೇರೆ ಲ್ಯಾಂಗ್ವೇಜಿದ್ದು ಒಂದಷ್ಟು ವರ್ಡ್ಗಳನ್ನು ಕೂಡ ನೋಡ್ತೇವೆ. ಅಂದ್ರೆ ಬೇರೆ ಲ್ಯಾಂಗ್ವೇಜಿದ್ದು ಕೂಡ ಇದ್ರೊಳಗೆ ನಾವು ಆ್ಯಡ್ ಮಾಡಿದ್ದ ಒಂದು ಚಲೋನು. ಇದು ಪಾಸಿಟಿವ್ ಆಕೈತು, ನೆಗೆಟಿವ್ ಆಕೈತು, ಡೆಫಿನೆಟಾಗಿ ಗೊತ್ತಿಲ್ಲ. ಮೂವಿ ಬಂದ್ಬೇಕನ್ನ ಅದು ಗೊತ್ತಾಗೋದು. ಬಟ್ ಈಗ ನನಗೆ ಅನಿಸಿದ ಪ್ರಕಾರ ಹೇಳ್ತಾನು ಚಲೋ ಇತ್ತು. ಬೆಸ್ಟ್ ಆಫ್ ಬೆಸ್ಟ್ ಇತ್ತು. ಆನಂತರ ಈ ಒಂದು ಮೂವಿ ಒಳಗೆ VFX ಮ್ಯಾಗ ಭಾಳಷ್ಟು ಡಿಪೆಂಡ್ ಐತಿ. ಬಟ್ ಎಲ್ಲೋ ಮಟ್ಟಿಗೆ ನನಗೆ ಸಣ್ಣದಾಗಿ ಒಂದು VFX ಇನ್ನೂ ಕೂಡ ಬೆಟರ್ ಮಾಡಬೇಕು ಅನ್ನೋ ಫೀಲ್ ಡೆಫಿನೆಟಾಗಿ ಬಂತು. ಅದರೊಳಗೂ ಆ ದೇವತೆ ಒಂದು ಪ್ರತ್ಯಕ್ಷ ಆಗೋ ಸೀನ್ ಐತಲ್ಲ, ಅದರೊಳಗೆ ನೋಡ್ರಿ ನಾವು VFX ಯಾಕೋ ಸ್ವಲ್ಪ ಮಟ್ಟಿಗೆ ಲೋ ಕಾಣತಿತ್ತು. ಅದನ್ನು ನೀಟ್ ಬೆಟರ್ ಮಾಡಬೇಕು ಮೂವಿ ಒಳಗೆ. ಅದನ್ನು ಅಷ್ಟೇ ಅಂತಲ್ಲ, ಬೇರೆ ಬೇರೆ ಅನೇಕ ಸೀನ್ಗಳನ್ನು ನೋಡ್ರೆ, ಅದ್ರಾಗೂ VFX ಸೀನ್ಗಳನ್ನು ನೋಡ್ರೆ ಇನ್ನೊಂದು ಚೂರು ಬೆಟರ್ ಮಾಡಬೇಕು ಅನ್ನೋ ಫೀಲ್ ನನಗೆ ಬಂತು. ಆನಂತರ ಪ್ರತಿಯೊಬ್ಬರ ಕಾಸ್ಟ್ಯೂಮ್ ಡಿಸೈನ್ ಮ್ಯಾಗ ಕೂಡ ಭಾಳಷ್ಟು ಒತ್ತು ಕೊಟ್ಟರು. ಡೆಫಿನೆಟಾಗಿ ಒಂದು ಎಲ್ಲರೂ ಕೂಡ ಅನೇಕ ರೀತಿಯ ಒಂದು ರಾಜರು ಮಹಾರಾಜರ ಕಾಲದಾಗ ಯಾವ ರೀತಿಯಾದ ಉಡುಗೆಗಳನ್ನು ನೋಡ್ತೀವಲ್ಲ, ಆ ರೀತಿಯಾದ ಉಡುಗೆಗಳನ್ನು ತೊಟ್ಕೊಂಡಿರೋರು ಕೂಡ ಒಂದು ಇಂಪ್ರೆಸ್ ನನಗೆ ಭಾಳಷ್ಟು ಆಯಿತು. ಓವರಾಲ್ ಆಗಿ ಈ ಒಂದು ಟೀಸರ್ ನೋಡ್ಕಸ ನನ್ನ ಕಡೆ ಅಂದರೆ ಈ ಒಂದು ಟೀಸರ್ಗೆ 5 ಸ್ಟಾರ್ಗೆ 3.5 ಸ್ಟಾರ್ನ ಕೊಡ್ತಾನು. ಒಂದು ಚಲೋ ಇತ್ತು, ಒಂದು ಡೀಸೆಂಟ್ ಅನ್ನಿಸ್ತು. ಆ ಕಾರಣಕ್ಕೆ ಇದಾಗಿತ್ತ ಒಂದು ನಮ್ಮ ಈಗೇನು ರೀಸೆಂಟಾಗಿ ರಿಲೀಸ್ ಆದಲ್ಲ ಕನ್ನಡ ಒಳಗೆ ಒಂದು ಚಂಕೋಲ್ ಅಂತೇಳಿ ಒಂದು ಮೂವಿದ. ಇದರ ಅರ್ಥ ಡೆಫಿನೆಟಾಗಿ ನಂಗೆ ಗೊತ್ತಿಲ್ಲ. ದ ಲಾಸ್ಟ್ ಕಿಂಗ್ಡಮ್ ಅಂತ ಐತಿ ಮೂವಿ ಪೂರ ಹೆಸರು. ಅಂದ್ರೆ ಇದೊಂದು ಕಾಡೋಗಿರುವಂಥ ಪ್ರದೇಶ ಐತಿ. ಇದ್ರ ಬಗ್ಗೆನ ಒಂದು ಟೋಟಲಾಗಿ ಮೂವಿ ಡಿಪೆಂಡ್ ಇರ್ತೈತಿ. ಇದಾಗಿತ್ತ ಚಂಕೋಲ್ ಮೂವಿದ ಒಂದು ಟೀಸರ್ ಇವ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಲೈಕ್ ಕೊಟ್ಟು ಹೋಗ್ರಿ.